ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಡಿಲಿಷಿಯಸ್ ಆದ ಒಂದು ಪೊಟ್ಯಾಟೊ ಕರಿ ಮಾಡ್ತಿದ್ದೇನೆ. ಇದನ್ನು ನೀವು ಚಪಾತಿ, ನೀರು ದೋಸೆ ಅಥವಾ ಅನ್ನ ಜೊತೆ ತಿನ್ನಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅದನ್ನ ಮಾಡ್ಲಿಕ್ಕೆ ಕುಕ್ಕರಿಗೆ ನಾನು ತುಂಡು ಮಾಡಿಕೊಂಡಿರುವ ಆಲೂಗಡ್ಡೆ, ಈರುಳ್ಳಿ, ಟೊಮ್ಯಾಟೊ, ಉಪ್ಪು ಹಾಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ವಿಸಿಲ್ ಬರೋ ತನಕ ಇದನ್ನ ಬೇಯಿಸ್ಕೊಳ್ತೇನೆ. ಕುಕ್ಕರ್ 3 ವಿಸಿಲ್ ಆದ ನಂತರ ಫ್ಲೇಮನ್ನು ಆಫ್ ಮಾಡಿ ಅದು ಚಪ್ಪೆ ಆಗ್ಲಿಕ್ಕೆ ಸೈಡಲ್ಲಿ ಇಡ್ತೇನೆ. ನಂತರ ನಾನದನ್ನ ಸ್ಲೈಟ್ ಆಗಿ ಮ್ಯಾಶ್ ಮಾಡ್ಕೊಳ್ತೇನೆ. ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಬೇವಿನ ಸೊಪ್ಪು, ಶುಂಠಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕಿ 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೇನೆ. ಇವಾಗ ನಾನು ಫ್ಲೇಮನ್ನು ಆಫ್ ಮಾಡಿ ಅದಕ್ಕೆ ಕೆಂಪು ಮೆಣಸಿನ ಪುಡಿ, ಅರಿಶಿನ ಪುಡಿ, ಜೀರಿಗೆ, ಕೊತ್ತಂಬರಿ ಪುಡಿ, ಗರಂ ಮಸಾಲವನ್ನು ಹಾಕಿ ಕ್ವಿಕ್ ಆಗಿ ಒಂದು ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಬೇಯಿಸಿರುವ ಆಲೂಗಡ್ಡೆ ಮಿಶ್ರಣವನ್ನು ಸೇರಿಸ್ಕೊಂಡು ಸ್ಟವ್ ಅನ್ನು ಆನ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 8 ನಿಮಿಷಗಳ ಕಾಲ ನಾನು ಚಿಕ್ಕ ಉರಿಯಲ್ಲೇ ಬೇಯಿಸ್ಕೊಳ್ತೇನೆ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬಹುದು ನಿಮಗೆ ದಪ್ಪ ಅಂತ ಅನಿಸಿದ್ರೆ. ನಿಮಗೆ ದಪ್ಪನೇ ಬೇಕಂತ ಹೇಳಿದ್ರೆ ನೀರು ಹಾಕೋದನ್ನು ಸ್ಕಿಪ್ ಮಾಡಿ. ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಿಂಪಲ್ ಹಾಗೆ ಈಸಿಯಾದ ಪೊಟ್ಯಾಟೊ ಕರಿ ರೆಡಿ ಆಗ್ತದೆ. ನೀವು ಇದನ್ನ ಅನ್ನ, ಚಪಾತಿ ಅಥವಾ ಪೂರಿ ಜೊತೆ ತಿನ್ನಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ನಿಮಗೆ ಒಂದೇ ತರದ್ದು ಪೊಟ್ಯಾಟೊ ಕರಿ ತಿಂದು ತಿಂದು ಬೋರ್ ಆಗಿದ್ರೆ ಈ ತರ ಸಿಂಪಲ್ ಆದ ಒಂದು ಪೊಟ್ಯಾಟೊ ಕರಿ ಟ್ರೈ ಮಾಡಿ. ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿದ್ರೆ ಪುನಃ ಟ್ರೈ ಮಾಡ್ತೀರಾ. ಇದು ಮಾಡಲಿಕ್ಕೆ ಎಷ್ಟು ಸುಲಭನೋ ಹಾಗೆ ತುಂಬ ರುಚಿಯಾಗಿರ್ತದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.